ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 121ನೇ ಅಧ್ಯಾಯ 2ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನನ್ನ ಸಹಾಯವು ಎಲ್ಲಿಂದ ಬರುವಂತದಾಗಿದೆ? ಭೂಮಿಯ ಆಕಾಶಗಳನ್ನ ನಿರ್ಮಿಸಿದಂತಹ ನಮ್ಮ ದೇವರಿಂದ ನಮ್ಮ ಸಹಾಯವು ನಮಗೆ ಒದಗಿ ಬರುವಂತದಾಗಿದೆ. ಇವತ್ತು ಸಹಾಯವನ್ನ ಮಾಡುವುದಕ್ಕಾಗಿ, ಸಹಾಯವನ್ನ ಕೇಳುವುದಕ್ಕಾಗಿ ನಾವಿವತ್ತು ಅನೇಕ ಮನುಷ್ಯರ ಬಳಿಗೆ ಹೋಗ್ತೇವೆ. ಆದರೆ ಮನುಷ್ಯರು ನಮಗೆ ಏನ್ ಮಾಡುವುದಿಲ್ಲ, ಸಹಾಯ ಮಾಡುವುದಿಲ್ಲ. ಅವರು ನಮ್ಮನ್ನ ತೊರೆದು ಬಿಡುವಂತವರಾಗಿದ್ದಾರೆ. ಕೆಲವೊಂದು ಸಮಯದಲ್ಲಿ ಅವರು ನಮ್ಮನ್ನ ಬಿಟ್ಟು ಹೋಗುವಂತವರಾಗಿದ್ದಾರೆ. ಆದರೆ ನಮ್ಮ ಕಣ್ಣುಗಳನ್ನು ನಮ್ಮ ದೇವರ ಕಡೆಗೆ ಎತ್ತುವಾಗ ಕರ್ತನು ನಮಗೆ ಏನ್ ಮಾಡುವಾತನಾಗಿದ್ದಾನೆ? ಸಹಾಯವನ್ನ, ಹಸ್ತವನ್ನ ನೀಡುವವರಾಗಿದ್ದಾರೆ. ನನ್ನ ಮಗಳು ನನ್ನ ಬಳಿಯಲ್ಲಿ ಸಹಾಯವನ್ನ ಕೇಳ್ತಾ ಇದ್ದಾರೆ, ನನ್ನ ಮಗನು ಸಹಾಯವನ್ನ ಬೇಡ್ತಾ ಇದ್ದಾರೆ ಎಂದು ಆತನು ನಮಗೆ ಸಹಾಯವನ್ನ ಕೊಡುವಾತನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಸಹಾಯ ನಮ್ಮನ್ನ ಬಲಪಡಿಸುವಂತದಾಗಿದೆ. ನಾವು ಕಣ್ಣೀರಿನ ವೇಳೆಯಲ್ಲಿರುವಾಗ, ದುಃಖದ ಮಾರ್ಗದಲ್ಲಿ ನಡೆದು ಹೋಗುವಾಗ ನಮ್ಮ ದೇವರ ಬಳಿಗೆ ಹೋಗಿ ನನಗೆ ಸಹಾಯ ಮಾಡು ದೇವರೆಂದು ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿಯೂ ನಮಗೆ ಸಹಾಯವನ್ನ ಮಾಡ್ತಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯವಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ಸಂಧಿಸಿರಿ. ನಿನ್ನ ಜನರ ಜೀವಿತದಲ್ಲಿ ದೇವ ನಿನ್ನ ಸಹಾಯ ಹಸ್ತವನ್ನ ನೀಡು ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.